ಮೀಸಲಾತಿ ಜಾರಿ ಮಾಡಲಿ ಮಾಡಲಿಕ್ಕೋಸ್ಕರ ಅಲ್ಲಿ ಸದನದ ಒಳಗಡೆ ಹೋಗಿ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರನ್ನ ಮಾರ್ಷಲ್ಗಳು ಅರೆಸ್ಟ್ ಮಾಡಿ ಒಳಗಡೆ ಕೂರಿಸಿದ್ದಾರೆ. ಅದು ಸರ್ಕಾರ ಹೌದು, ನಮ್ದು ಒತ್ತಾಯ ಇದೆ, ಮಾಡಬೇಕು. ನಮ್ದು ಬೆಂಬಲ ಇದೆ. ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನಮ್ದು ಬೆಂಬಲ ಇದೆ. ಸರ್, ಅದಕ್ಕೆ ನಮ್ದು ವಿರೋಧ ಇದೆ ಸರ್. ಮೊದಲು ಒಳ ಮೀಸಲಾತಿ ಜಾರಿ ಮಾಡಲಿ, ಒಳ ಮೀಸಲಾತಿ ಜಾರಿ ಮಾಡಿದಾದ್ಮೇಲೆ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಲಿ ಅಂತೇಳಿ ನಾವು ಸರ್ಕಾರದ ಒತ್ತಾಯ ಮಾಡ್ತಾ ಇದ್ದೀವಿ. 5 ಜನ ಆಗಿದ್ದಾರೆ. ಯಾವ್ರವ್ರು ಸರ್ ಅವರು? ಎಲ್ಲ ಬೆಂಗಳೂರವರೇ, ಆನೇಕಲ್ ತಾಲೂಕವರು, ಸರ್ಜಾಪುರದವರು, ಸಂದ್ರದವರು. ಇನ್ನೂ ಇಲ್ಲ ಸರ್, ಸಭಾಧ್ಯಕ್ಷರ ಆದೇಶಕ್ಕಾಗಿ ಕಾಯ್ತಾ ಇರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಸಭಾಧ್ಯಕ್ಷರ ಆದೇಶಕ್ಕಾಗಿ ಕಾಯ್ತಾ ಇದ್ದೀವಿ. ಅವರು ಏನು ಆದೇಶ ಮಾಡ್ತಾರೆ ಅದ್ರ ಮೇಲೆ ಕ್ರಮ ತಗೊಂತೀವಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಇವರು ವೇಣು ಮತ್ತೆ ಉದಯ್ ಕುಮಾರ್ ಅವರು ಮತ್ತೆ ವಿಜಯ್ ಶಂಕರ್ ಅಂತ ಹೇಳಿ ಇನ್ನೊಂದಿಬ್ರು ಅರೆಸ್ಟ್ ಆಗಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಏನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ಅಧಿಕಾರಿ ಜೊತೆ ಮಾತ್ರ ಮಾತಾಡಿದ್ವಿ. ಅವರು ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಹೇಳ್ಬಿಟ್ಟು ಸದನದೊಳಗಡೆ ಮಾತಾಡಿದ್ದಾರೆ. ಮಾತಾಡಿದ್ದಾರೆ. ಅದಕ್ಕಾಗಿ ಅವರನ್ನ ಅರೆಸ್ಟ್ ಮಾಡಿ ಒಳಗಡೆ ನೀವು ಅವ್ರ ಪರ ವಕೀಲರು? ಹೌದು, ನಾನು ಅವ್ರ ಪರ ವಕೀಲ. ಏನು ಹೆಸರು ಸರ್? ನನ್ನ ಹೆಸರು ವಿಕ್ರಮ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.